ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ KCET 2024 ಪರೀಕ್ಷೆಯ ರಿಸಲ್ಟ್ ನ ಅಭ್ಯರ್ಥಿಗಳು ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪರೀಕ್ಷೆ ಬರೆದಿರುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಯು ವಿಡಿಯೋನ ಪೂರ್ತಿ ನೋಡಿ ತಿಳ್ಕೊಳ್ಳಿ. ಮೊದಲಿಗೆ ಅಭ್ಯರ್ಥಿಗಳಿಗೆ ಈ ಬಾರಿ ಅಂದ್ರೆ KCET 2024 ಪರೀಕ್ಷೆಯ ರಿಸಲ್ಟ್ ನ KA ಕಡೆಯಿಂದ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಈಗಾಗಲೇ ಅಭ್ಯರ್ಥಿಗಳಿಗೆ ತಾತ್ಕಾಲಿಕ ಕೀ ಉತ್ತರಗಳನ್ನ ಬಿಟ್ಟು ಯಾವುದೇ ಆಕ್ಷೇಪಣೆಗಳಿದ್ದಲ್ಲಿ ನೀವು ಆಕ್ಷೇಪಣೆಗಳನ್ನ ಸಲ್ಲಿಸಲಿಕ್ಕೆ ಲಿಂಕ್ ಕೂಡ ಕೊಟ್ಟಿದ್ರು. ಇದೀಗ ಸದ್ಯದಲ್ಲಿಯೇ ಅಭ್ಯರ್ಥಿಗಳು ಸಲ್ಲಿಸಿರುವಂತಹ ಆಕ್ಷೇಪಣೆಗಳನ್ನ ಪರಿಶೀಲಿಸಿ ಪ್ರಾಧಿಕಾರದಿಂದ ಅಂತಿಮ ಕೀ ಉತ್ತರಗಳನ್ನ ಬಿಡುಗಡೆ ಮಾಡಿ ನಂತರ ನಿಮಗೆ ರಿಸಲ್ಟ್ ನ ಬಿಡುಗಡೆ ಮಾಡ್ತಾರೆ. ಅದಕ್ಕಾಗಿ ರಿಸಲ್ಟ್ ನ ಬಿಟ್ಟಾಗ ಅಭ್ಯರ್ಥಿಗಳು ಹೇಗೆ ತಮ್ಮ ರ್ಯಾಂಕ್ ಹಾಗೂ ಸ್ಕೋರ್ ಕಾರ್ಡ್ ನ ಚೆಕ್ ಮಾಡ್ಕೊಳ್ಬೇಕು ಅಂತ ನೋಡ್ಕೊಳ್ಳಿ. ರಿಸಲ್ಟ್ ನ ನೋಡ್ಲಿಕ್ಕೆ ಮೊದಲಿಗೆ ಅಭ್ಯರ್ಥಿಗಳು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಹಾಗೆ KA ಹೋಮ್ ಅಂತ ಸರ್ಚ್ ಮಾಡ್ಕೊಂಡು KA ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ್ಮೇಲೆ ನಂತರ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ತರ ನಿಮಗೆ ಕೆಲವು ಆಪ್ಷನ್ ಗಳು ಬರುತ್ತೆ. ಇಲ್ಲಿ ನೀವು ಪ್ರವೇಶ ಅಂತ ಇರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ತರ ನಿಮಗೆ UGCET 2024 ಅಂತ ಇರೋ ಆಪ್ಷನ್ ಕಾಣ್ತಾ ಇರಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈಗ ನಿಮಗೆ ಯಾವುದೇ ರಿಸಲ್ಟ್ ಲಿಂಕ್ ಕಾಣ್ಲಿಕ್ಕೆ ಸಿಗೋದಿಲ್ಲ. ರಿಸಲ್ಟ್ ಬಿಟ್ಟಾಗ ಇಲ್ಲಿ ನಿಮಗೆ ಈ ರೀತಿ UGCET 2024 ಫಲಿತಾಂಶ ಲಿಂಕ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಈಗ ನಾನು ಪ್ರೀವಿಯಸ್ ಇಯರ್ ರಿಸಲ್ಟ್ ಲಿಂಕ್ ನ ತೋರಿಸ್ತಾ ಇದ್ದೀನಿ. ಈ ಬಾರಿ ಕೂಡ ಇದೇ ರೀತಿ ಲಿಂಕ್ ಬಿಡುಗಡೆ ಮಾಡಲಾಗುತ್ತದೆ. ನಂತರ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ನಿಮಗೆ ಇನ್ನೊಂದು ಪೇಜ್ ಬರುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿ ಹಾಗೂ ಕೆಳಗಡೆ ನಿಮ್ಮ ಹೆಸರಿನ ಮೊದಲು 4 ಲೆಟರ್ಸ್ ನ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ಈ ರೀತಿ ನಿಮ್ಮ ರಿಸಲ್ಟ್ ಹಾಗೂ ರ್ಯಾಂಕ್ ನ ಈಸಿಯಾಗಿ ನಿಮ್ಮ ಮೊಬೈಲ್ ನಲ್ಲಿ ನೋಡ್ಕೋಬಹುದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರಿಗೆ ಕೂಡ ಹೇಗೆ ರಿಸಲ್ಟ್ ನ ನೋಡ್ಕೊಳ್ಬೇಕು ಅಂತ ತಿಳಿಸಿ. ಇದಿಷ್ಟು ಈ 2024 KCET ಪರೀಕ್ಷೆಗೆ ಸಂಬಂಧಿಸಿದಂತಹ ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿಯ ಮಾಹಿತಿಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.